ಇಲ್ಲ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ. ಹೌದು ನನ್ ಫೇಲ್ ಬಿಡು. ಮೇಲೆ ತಿಂದಾಗ ಪೇಸ್ಟ್ ಆಫ್ ಮಾಡ್ಬಿಟ್ಟು ನೋಡ್ತೀನಿ ಏನು ನೀರೆಲ್ಲ ಗೊತ್ತಾಯ್ತಲ್ಲ ಕ್ಲೋಸ್ ಯಾವ ಕಡೆ. ಮಮ್ಮಿ ನಾನು ಇಬ್ರು ಪ್ಲಂಬರ್ಸು. ಏನಾದ್ರು ಇದು ಆನ್ ಮಾಡ್ಬಿಟ್ಟು ಒಳಗಡೆ ಎಲ್ಲ ನೀರು. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿಯೆಲ್ಲ ಓಪನ್ ಮಾಡ್ಬಿಟ್ಟು ಬಂದೆ. ಮಮ್ಮಿ ತಿಂಡಿ ಮಾಡ್ತಾವೆ, ಇನ್ನೂ ಆಗ್ತಾಯಿದೆ ಪುಳಿಯೋಗರೆ ಮಾಡೋಕ್ಕೆ. ಇವನು ನೋಡಿ ಇವತ್ತು ಎಲ್ಲಿ ಅವನು ಇಲ್ಲೆಲ್ಲೋ ಇದ್ದ. ಓಯ್ ಇಲ್ಲಿ ಹೌಸ್ಕೊತವನೆ ಮರ ಇಲ್ಲಿ ಮಲ್ಲ ಇಲ್ಲಿ ನೋಡಿ. ಮೊನ್ನೆ ಎಲ್ಲ ಬೇಜಾರಾಗ್ಬಿಟ್ಟಿದ್ದ, ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗೋನೆ. ನೆನ್ನೆಲ್ಲ ಆಯ್ತು ಹೋಗೋದ್ರಲ್ಲಿ ಹೋಗಲ್ಲ ಅವನೀಗ. ಈಚೆ ಈಗ ಪಟ್ಟಂದೆ ನೆಗೆದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲರೂ ಎಸ್ಕೇಪ್ ಆಗೋಯ್ತಾನೆ. ನಡೆಯೋಕ್ಕೆ ಬೀಳ್ತೀನಿ ಅಂತ ಗೊತ್ತಿದ್ರು ಆ ಕಡೆ ಈ ಕಡೆ ತಿರುಗ್ತಾವನೆ. ಮರಳಿ ಬೈಲಿ ಹಾಯ್ ಮಾಡು. ಕ್ಯಾಮ್ರಾ ನೋಡಿದ್ರೆ ಓಡೋಯ್ತಾನೆ. ನೆನ್ನೆಯಿಂದನೂ ಅದೇ ಅದಕ್ಕೆ ಹಾಕಿ ಅವನ್ನ ಮಾಡಲ್ಲ ಜಾಸ್ತಿ. ಹಿಂದೆ ಓಡ್ದು ಯಾಕಡಿಕಾರ ಎಸ್ಕೇಪ್ ಆಗಿಬಿಡ್ತಾನೆ. ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಗಬೇಕು. ಲ್ಯಾಪ್ಟಾಪ್ ತೊಗೊಂಡೋಗ್ಬೇಕು, ಮರ್ತೋಗ್ಬಿಟ್ಟಿರ್ತೀನಿ. ಅರ್ಧ ದೂರದಲ್ಲಿ ಹೋಗಿ 2 ಸತಿ ಬಂದಿರೋದಾಗೈತಿ. ಮದರ್ ಇಂಡಿಯಾ ಅವರು ಪುಳಿಯೋಗರೆ ಮಾಡ್ತಾರೆ. ಎಷ್ಟು ನಿಮಿಷದಲ್ಲಿ ಕೊಡ್ತಾರೆ ಅಂತ ಪಕ್ಕ ಹೇಳ್ತಾ ಬೇಕಿದ್ರಿ. ಈಗ 2 ನಿಮಿಷ ಅಂದರೆ 2 ನಿಮಿಷದಲ್ಲಿ ಪಕ್ಕ ತಿಂಡಿ ಬರುತ್ತೆ. ನಾವು ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಯ್ತಾ ಇರೋದೆ. ಗೈಸ್ ಈಗ ಜಸ್ಟ್ ಕಾಲೇಜ್ಗೆ ರೀಚ್ ಆದೆ. ಕಾಲೇಜ್ ಬಂದಾಗೆಲ್ಲ ಬಸ್ ಒಳಗಡೆ ನಿಂತಿರ್ತದೆ. ನಾನು ಬರೋ ಟೈಮ್ಗೂ ಇದು ಬಂದ್ಬಿಟ್ಟು ಒಳಗಡೆ ಕರೆಕ್ಟಾಗಿ ಆಗ್ಬಿಟ್ಟಿರ್ತಾರೆ. ಎಷ್ಟು ಮನೆಗೆ ರೀಚ್ ಆದೆ. ಗಾಳೀಲಿ ಬರೋಷ್ಟರಲ್ಲಿ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಡೈತೆ. ಅಷ್ಟು ಗಾಳಿ ಬೀಸ್ತೈತೆ. ನಾನು ಬಂದಿದ್ದ ತಕ್ಷಣನೇ ಓರಿಯೋ ಈಚೆ ಬಂದ್ಬಿಟ್ಟು ಸೌಂಡ್ ಮಾಡ್ತಿದ್ದೆ. ಇವಾಗ ಮತ್ತೆ ರಿಟರ್ನ್ ಇಲ್ಲ ಗಾಡಿ. ಏಯ್ ಸುಡ್ತಾ ಇರ್ತದೆ, ಈ ಕಡೆಗೆ ಬರಲ್ಲ. ಈ ಸುಡಾತ್ರಕ್ಕೆ ಹೋಗೋನೆ, ಬಿಸಿ ಆಗಲಿ ಇದೆ ಅಷ್ಟು ಸುಡ್ತಾ ಇಲ್ಲ. ಬಟ್ ಆದ್ರೂ ಚಳಿ ಅಲ್ವಾ, ಅದಕ್ಕೆಲ್ಲ ಹೋಗೋನೆ. ಏಯ್ ವಾಲಿಗೆ ಅವನಿಗೊಂಥರ ಹಿಂಗೆ ನಿಂತ್ಕೊಂಡಿದ್ರೆ ಕಾಲು ಹಿಡ್ಕೊಂಬಿಡ್ತಾನೆ, ಬಂದು ಕಾಲು ಕಚ್ಬಿಡ್ತಾನೆ. ಐ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ತಿರುಗಲಿ. ನಾನು ಇವಾಗ ಎಷ್ಟು ಟೈಮ್ ಆಲ್ರೆಡಿ ಇನ್ನೇನು 20 ಮಿನಿಟ್ಸ್ ಇಲ್ಲ, ಕರೆಕ್ಟಾಗಿ 5 ಗಂಟೆ. ಮಾಮೂಲಿ ಗೊತ್ತಲ್ಲ 5 ಗಂಟೆಗೆ ಎಲ್ಲ ಹೋಯ್ತೀವಿ ಅಂತ. ಹೋಗ್ಬಿಟ್ಟು ನೋಡೋಣ. ಯಾರು ಇಲ್ಲ ಅನಿಸುತ್ತೆ. ಇದ್ರೆ ಆಡೋದು, ಇಲ್ಲ ರಿಟರ್ನ್ ಬರೋದು. ಕಂಟೆಂಟ್ ಮಾಡೋಕ್ಕೆ ಹುಡುಗರನ್ನ ಯಾವ್ಯಾವ ಥರ ಯೂಸ್ ಮಾಡ್ಕೋಬೇಕು. ಇಲ್ಲೊಬ್ಬ ಕಂಟೆಂಟ್ ಕ್ರಿಯೇಟ್ರನ್ನೇ, ಆ ಕ್ರಿಯೇಟ್ರನ್ನ ತೋರಿಸ್ಬಿಟ್ಟು ನಾನು ತೋರಿಸ್ತೀನಿ. ಹಿಂಗೆಲ್ಲ ಯೂಸ್ ಮಾಡ್ಬೋದು ಕಂಟೆಂಟ್ಗೆ. ರೀಲ್ಸ್ ಅಲ್ಲ. ಗೈಸ್ ಮನೆಗೆ ಬಂದೆ, ಅಲ್ಲೇನು ಆಡಲಿಲ್ಲ ಇವತ್ತು. ಸೊ ಅದಕ್ಕೋಸ್ಕರ ಮನೆಗೆ ಬಂದೆ. ಏನು ಕಾಣಿಸ್ತಾ ಇಲ್ಲ, ಲೈಟೇ ಹಾಕಿಲ್ಲ. ಲೈಟ್ ಹಾಕಿಲ್ದಿದ್ದು ಎಲ್ಲಿಂದ ಕಾಣಿಸುತ್ತೆ. ಇವಾಗ ಕಾಣಿಸ್ತಾ ಐತೆ. ಹೋಗ್ಬಿಟ್ಟು ಹಾಲು ತೊಗೊಂಬಂದ್ಬಿಟ್ಟು ಸ್ವಲ್ಪ ಇದೇನೋ ಕೆಲಸ ಐತಂತೆ, ಯಾವುದೋ ನಲ್ಲಿ ಹಾಕ್ಬೇಕಂತೆ. ಸೊ ನೋಡೋಣ, ಆ ನಲ್ಲಿ ಹಾಕೋಣ ಬಂದ್ಬಿಟ್ಟು. ಅಷ್ಟರಲ್ಲಿ ಇನ್ನೂ 6 ಗಂಟೆ. ಈಗ ಇನ್ನೂ 6 ಗಂಟೆ. ಬಟ್ ಆದರೆ ಮಳೆ ಬರೋಂಗೆ ಆಗೈತೆ. ಅಂಗಡಿ ಹತ್ರ ಹೋಗಿರ್ತೀನಿ. ಹಂಗಾಸ್ ಟೈಮ್ ಆದಾಗ ಹಾಲು ತೊಗೊಂಡ್ಬಿಟ್ಟು ಬರ್ತೀನಿ. ಹಂಗೆ ಹಾಲು ತರಗೆ ಹೋಗೋ ಅಷ್ಟರಲ್ಲಿ ಸೋನೆ ಗೊತ್ತಾಯ್ತಲ್ಲ, ನೆನ್ಕೊಂಡು ಹೋಗ್ಬೇಕು. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಸೊ ನಿಧಾನಕ್ಕೆ ಹೋಗ್ತೀನಿ. ಇರಲಿಲ್ಲ ಮಳೆ, ಬಟ್ ಈಗ ಸ್ಟಾರ್ಟ್ ಆಗೈತೆ. ಹಿಂಗೆ ಹೋಗ್ಬಿಡ್ತೀನಿ. ಹಿಂಗೆ ಹೋದರೆ ಜಾಸ್ತಿ ನೆನಿಬೇಕಾಯ್ತದೆ. ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದಾಗಲೇ ಸೌಂಡು, ಏನು ಮಾಡೋಂಗಿಲ್ಲ. ಯಾವ ಗೇಟ್ ವಾಲ್ ಆಫ್ ಮಾಡೋದು ಗೊತ್ತಿಲ್ವಲ್ಲ. ಅಲ್ಲಿ ನೀರು ಒಳಗಡೆ ನೀರೇ ಗೊತ್ತಾಯಿಲ್ಲ. ಮೋಸ್ಟ್ಲಿ ಇದೆ ಅನಿಸುತ್ತೆ, ಈ ಗೇಟ್ ವಾಲ್ ಅನಿಸುತ್ತೆ. ಆಫ್ ಮಾಡಿಬಿಟ್ಟು ನೋಡ್ತೀನಿ. ಏನು ನೀರೆಲ್ಲ ಗೊತ್ತಾಯ್ತಲ್ಲ. ಕ್ಲೋಸ್ ಯಾವ ಕಡೆ, ಓಪನ್ ಕ್ಲೋಸ್ ಯಾವ ಕಡೆ ಗೊತ್ತಾಯ್ತಾ ಇಲ್ವಲ್ಲ. ಅಯ್ಯೋ ಕ್ಲೋಸ್ ಹಿಂಗೇನೆ. ಅದು ಒಳಗಡೆ ನೀರೇ ಗೊತ್ತಾಯಿಲ್ಲ. ಹೋಗ್ಬಿಟ್ಟು ನೋಡ್ತೀನಿ ಇವಾಗ. ಕ್ಲೋಸ್ ಮಾಡಿದ್ರೆ ನೀರು ಬರೋಲ್ಲ, ಬಟ್ ಅದನ್ನ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬರಬೇಕು. ಒಂಚೂರು ನೀರೇ ಗೊತ್ತಾಯಿಲ್ಲ. ಫುಲ್ಲೆಲ್ಲ ಅದೇ ತಾನೇ ಕೆಳಗಡೆ ಫಸ್ಟು. ಆಫ್ ಆಯ್ತಾ? ಬತ್ತಾಯ್ತು. ಆನ್ ಮಾಡೋಣ ಹೋಗಿ.
ಏನ ಒಂದ್ಸತಿ ಆನ್ ಮಾಡ್ತೀನಿರಮ್ಮ. ಆನ್ ಮಾಡ್ಬಿಟ್ರೆ ಜಾಸ್ತಿ ನೀರು ಬಂದ್ಬಿಡ್ತಾವಲ್ಲ ಸೋನು. ಮತ್ತೆ ಹೆಂಗ್ ಅದರಲ್ಲಿ ಗಲೀಜಿದ್ರೆ ನಲ್ಲಿ ಕ್ಲೀನ್ ಮಾಡ್ಕೊಂಬತ್ತೀನಿ. ಕೊಡಿ ಇಲ್ಲಿ ಕೊಡಮ್ಮ ಅಲ್ಲಿ. ಇದು ಹೋಯ್ತು ಹಾಲು. ಆಫ್ ಮಾಡು. ಬರ್ತಾ ಇಲ್ವಾ? ಮಮ್ಮಿ ನಾನು ಇಬ್ರು ಪ್ಲಂಬರ್ಸು. ಏನಾರ ಇದು ಆನ್ ಮಾಡಿಬಿಟ್ಟು ಒಳಗಡೆ ಎಲ್ಲ ನೀರು ಹೊಂಟೋಯ್ತದೆ. ಅಲ್ಲೊಂದು ಕ್ಯಾಮರಾ ಇದ್ರೆ ಚೆನ್ನಾಗಿರೋದು, ನೀರು ಹೋಗ್ಬಿಡೋದು. ಬಟ್ ಇರಿ, ಅವ್ರು ಇನ್ನೂ ಅಲ್ಲಿ ಆನ್ ಮಾಡಿಲ್ಲ. ಏಯ್ ಒರ್ಯಾ, ಅವ್ನು ಯಾರ್ದು ಸೌಂಡ್ ಕೇಳ್ಬಿಟ್ಟು ಬಂದ್ಬಿಟ್ಟು ನೀಚೆ ಅಲ್ಲಿ ಫಿಟ್ ಮಾಡಿದ್ದಾಯ್ತು. ಈಗ ಆನ್ ಮಾಡಿದ್ದೀನಿ. ಅಲ್ಲಿ ನೋಡ್ಬೇಕು ನೀರು ಹೋಯ್ತಾ ಬರ್ತಾ ಇಲ್ವಾ ಅಂತ. ಹಾಂ ಪಿಜ್ಜಾ ಮಾಡ್ಕೊಂಡು ಏನ ಅವತ್ತು ಪಿಜ್ಜಾ ಮಾಡ್ಕೊಂಡು ಅಂದೋಗಿದ್ದ. ಪಿಜ್ಜಾನಾ? ಯಾವ ಪಿಜ್ಜಾ? ಆನ್ ಮಾಡಿದ್ದೀನಿ. ಅಲ್ಲೆಲ್ಲ ಹೋಯ್ತೈತೆ ಅನ್ಸ್ತೀನಿ. ಏಯ್ ಸುಮ್ಮನಿರ್ಲ, ಡೋರ್ ಹಾಕ್ಲೆ ಚಿಂಟು, ಕೈ ತೆಗಿ. ಗಾಯ್ಸ್, ಇವಾಗ ಅಂಗಡಿ ಹತ್ರ ಹೋಗ್ತಾ ಇದೆ. ಜೆರಾಕ್ಸ್ ಹಾಕ್ಸ್ಬೇಕಿತ್ತು, ಅದಕ್ಕೋಸ್ಕರ ನಲ್ಲಿ ರೆಡಿ ಮಾಡ್ದೋ. ಬಟ್ ಅದು ಅಷ್ಟೇ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಹೋಗ್ಬಿಟ್ಟು ಆಮೇಲೆ ಕ್ಲೋಸ್ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ಬರ್ತೀನಿ. ಇದೇನೋ ಕಾಂಪಿಟೇಷನ್ ಅಂದ್ಬಿಟ್ಟು ಹುಡುಗರು ಐಸ್ ಕ್ರೀಮ್ ಒಂದು ಬೈಟು. ಅವತ್ತು ಪಪ್ಸ್ ಆಯ್ತು, ಇವತ್ತು ಐಸ್ ಕ್ರೀಮು. ನಾನು ತರಿಸಿಲ್ಲ ಇದರಲ್ಲಿ. ನಾನು ಪಾರ್ಟಿಸಿಪೇಷನ್ ಆಗಿದ್ದೀನಿ. ಇವನ್ ಬ್ಲಾಗಿಗೆ ಅವ್ನು ಮಾಡ್ಕೋದವ್ರೆ. ನೀನು ಅದು ತಿಂತ್ಯಾ? ಗೆದ್ದವ್ರಿಗೆ ಮಾತ್ರನಾ? ಗೆದ್ದವ್ರಿಗೆ ನೀವು ತಿನ್ನಲ್ವಾ? ನೀವು ಬರೀ ನಾಮೂರು ಜನನ ಅಲ್ಲೇ ತಿನ್ನ ನೀವು? ನೀರ್ ಹಾಕಿ ಕೂತದಿಲ್ಲಿ. ಸರಿ, 3 ಕೊಕ್ಕಿಗೆ ತಿನ್ಬೇಕದನ್ನ. ನಾನು ನೀನು 3. ಸರಿ, ಇಟ್ಕೊ ನಂದು ಫೋನ್. ಗೈಸ್, ನಾನು ನೀಟಾಗಿ ಇಟ್ಕೊ. ಬಿಚ್ಚಂಗಿಲ್ಲ. ಸ್ಟಾರ್ಟ್ ಮಾಡಿ. ನನ್ ಸೇಲ್ ಬಿಡು. ಮೇಲೆ ತಿಂದಂಡ ಏನ್ ಹಾಕಿದೀರ? ಗೈಸ್, ಪೇಸ್ಟ್ ಆಗ್ಬಿಟ್ಟು ಐಸ್ ಕ್ರೀಮ್ ಅಲ್ಲಿ ನೀ ಪೇಸ್ಟ್ ಹಾಕ್ಬಿಟ್ಟವ್ರೆ. ಇವ್ರ ಐಸ್ ಕ್ರೀಮ್ ಅಲ್ಲೆಲ್ಲ ಪೇಸ್ಟ್. ಇವರಿಬ್ರು ಐತ್ ಚೆನ್ನಾಯ್ತಾಳಪ್ಪಾಜಿ. ಇವ್ ಅಣ್ಣಂದು ಐಸ್ ಕ್ರೀಮು. ಐಸ್ ಕ್ರೀಮ್ ಐತ್ ಚೆನ್ನಾಯ್ತಾಳ. ನನಗೆ ಗೊತ್ತಿಲ್ಲ ಇದು. ಪೇಜಿ ಫಾಸ್ಟಾಗಿ ತಿಂತಾವನೆ. ಅವ್ನ್ ಫಾಸ್ಟಾಗಿ ನುಂಗ್ಕೊಂಡ ಬೆಳೆ ಫಸ್ಟ್ ತಿನ್ಕೊಂಡ. ಪೇಸ್ಟ್ ಬಂದ್ಬಿಟ್ಟು 10 ರೂಪಾಯಿ ಐಸ್ ಕ್ರೀಮ್ ಅಲ್ಲಿ ಏನೇನೆಲ್ಲ ತಲೆ ಹೋಗಿಸ್ತಾರೆ. ಅದಕ್ಕೆ ಎಲ್ಲ ಬಾಡಿ ಹೋಗದೆ ಹೋಗಿ ಇವನು ಫಾಸ್ಟಾಗಿ ತಿಂದಾಕ್ಬಿಟ್ಟವನೆ. 10 ನಿಮಿಷ ವೆಯ್ಟ್ ಮಾಡಿದ್ರು. ಅದಾದ್ರೂ ಒಂಚೂರು ನೀರು ಕೊಟ್ರಪ್ಪ. ಹೊಸಿ ನುಂಗ್ಕೊಂಡೆ ಅಷ್ಟೇ. ನನ್ ಚೆನ್ನಾಗೈತೆ. ಇವ್ರದೆಲ್ಲ ಪೇಸ್ಟ್ ಆಗ್ಬಿಟ್ಟವ್ರೆ ಪೆಪ್ಸಿಡೆಂಟು. ಅದಕ್ಕೆ ಬೇರೆ ಅದ್ರ ಬದಲು ಬೇರೆ ಕೊಡ್ಸವ್ರೆ. ನಿಜ, ಬೇರೆ ಕೊಡ್ಸು ಕೋನ್ ಕೊಟ್ಟವ್ರೆ. ಇದನ್ನ ನೀವ್ ತಿನ್ರಲ್ಲ 3 ಜನ ಚೂರು ಸೇರು. ಇದು ಫುಲ್ ಪೇಸ್ಟ್. ಯಾವ ಪೇಸ್ಟ್? 2 ಕೋಲ್ಗೇಟು, ವೈಟ್ ಕೋಲ್ಗೇಟು. ಮನೋ ತಾಳವತ್ತಿ ನೀವು ಚೆನ್ನಾಗಿದೆ. ಚೆನ್ನಾಯ್ತು ಕಣ. ತಾಯಿ ತಿನ್ಕ. ಫುಲ್ ಐತೆ, ಫುಲ್ ವೈಟ್ ಇದು. ಒಳ್ಳೆ ಚಾಲೆಂಜ್ ಗುರು. ಇಂತ ನಾನೊಂದಿನ ಮಾಡ್ತೀನಿ. ಇಲ್ಲ ಇದು ಸರಿ ಹೋಗಲ್ಲ ಈಗ ನಾನ್ ಮಾಡಿದ್ರೆ. ಮಾಮೂಲಿ ಹೆಸರು ಕೊಟ್ಟರೆ ನೋಡಪ್ಪ ತಿನ್ಕೊಳ್ಳಿ. ನಿಜವಾಗಿ ಹಿಂಗಿದ್ದೀರಿ ತಿನ್ಕೊಳ್ಳೋನು. ಅವ್ನಿಗೆ ಕೊಡ್ತಾರೆ ಅನ್ನೋ ಅರ್ಜೆಂಟ್ ಅಲ್ಲ, ಅವ್ನು ಅದೇ ತಿಂತವ್ರೆ ಹಾಕೊಂಡ್ ಫಾಸ್ಟ್. ಈಗ ಊಟ ಎಲ್ಲ ಮುಗೀತು. ಇವಾಗ ಏನಿದ್ರು ರೆಸ್ಟ್ ಮಾಡೋದಷ್ಟೇನೆ. ಇವಾಗ ಸ್ವಲ್ಪ ಜಾಸ್ತಿ ನಿದ್ದೆ ಬರ್ತೈತೆ. ಎಡಿಟ್ ಮಾಡ್ಬಿಟ್ಟು ಮಲಗೋದೇ ಕೆಲಸ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.